ಅರ್ಹರಿಗೆ ಸರ್ಕಾರಿ ಸೌಲಭ್ಯ ತಲುಪಿಸುವಲ್ಲಿ ಭ್ರಷ್ಟಾಚಾರ ಸಹಿಸಲಾರೆನು ಶಾಸಕ ಡಾಕ್ಟರ್ ಎನ್.ಡಿ. ಶ್ರೀನಿವಾಸ್. ಸರ್ಕಾರಿ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಮಧ್ಯವರ್ತಿಗಳ ಹಾವಳಿ ಹಾಗೂ ಭ್ರಷ್ಟಾಚಾರವನ್ನು ನಾನೆಂದಿಗೂ ಸಹಿಸಲಾರೆನು ಅಂತ ಶಾಸಕ ಡಾಕ್ಟರ್ ಎನ್.ಡಿ. ಶ್ರೀನಿವಾಸ್ ಅವರು ಹೇಳಿದರು. ಅವರು ನರಸಿಂಹಗಿರಿ ಗ್ರಾಮದ ತಮ್ಮ ನಿವಾಸದ ಆವರಣದಲ್ಲಿ ವಿವಿಧ ಇಲಾಖೆ ಹಾಗೂ ನಿಗಮ ಮಂಡಳಿಗಳಿಂದ ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿರುವ ನೀರಾವರಿಯ ಪಂಪ್ಸೆಟ್ ಹಾಗೂ ಇತರೆ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದರು. ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡುವ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರುವ ದೂರುಗಳು ಕೇಳಿಬಂದಿದ್ದು, ಸರ್ಕಾರಿ ಸೌಲಭ್ಯಗಳನ್ನು ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ಭ್ರಷ್ಟಾಚಾರವನ್ನು ಸಹಿಸಲಾರೆನು ಅಂತ ಸಂಪೂರ್ಣ ಪಾರದರ್ಶಕ ಇರಬೇಕು ಅಂತ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ದಲಿತ ಸಂಘದ ರಾಜ್ಯ ನಾಯಕರಾದ ಮುಂಡ್ರಗಿ ನಾಗರಾಜ್ ಸೇರಿದಂತೆ ಯೋಜನೆಯ ಫಲಾನುಭವಿಗಳು ಹಾಗೂ ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುತ ನ್ಯೂಸ್, ಕೂಡ್ಲಿಗಿ. ನೀರಿಂದ ಭಾಳ ಸಮಸ್ಯೆ ಇದೆ. ಇದನ್ನು ನಾವು ಈಗ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿರೋದಿದೆ. ಆಯಿತಾ, ನಾವು ಇನ್ನೇನು ಬೇಕಿಲ್ಲ, ಅವ್ರು ಮಳೆ ಅಂತ ಬಂದು ನೀರನ್ನು ಕೊಟ್ಬಿಟ್ರೆ ಹೆಂಗೆ ಬದುಕಿ ಅಂತಾರೆ ಅಂತ. ಸೊ ಇದರಲ್ಲಿ ₹1 ಏನಾದರೂ ಅವ್ಯವಹಾರದ್ದು ಮುಂಚೆಯಿಂದ ಹೇಳ್ಕೊಂಬಂದಿವಿ, ಅದನ್ನು ಪಾಲಿಸ್ತಾ ಇದ್ದೀರಿ. ಸೊ ಈ ವಿಷಯದಲ್ಲಿ ನಾವು ಝೀರೋ ಟಾಲರೆನ್ಸ್, ಕಾಂಪ್ರಮೈಸ್ ಇಲ್ಲ. ಅದಕ್ಕೋಸ್ಕರ ಇದು ನೇರವಾಗಿ ಅವ್ರಿಗೆ ಹುಡುಗ ಅಂತ ಇಲ್ಲ, ನಿನ್ಗೆ ಅರ್ಥ ಆಗೈತಲ್ಲ, ಅಷ್ಟೇ ಅರ್ಥ ಆಯ್ತಾ? ಸರಿ, ಮತ್ತೆ ಹೇಳೋದೇನು ಈ ವಿಷಯದಲ್ಲಿ ನಮಗೆ ರಾಜಿ ಇಲ್ಲ. ನನಗಂತ ಇಲ್ಲಿ ನೀರಿಂದ ಭಾಳ ಸಮಸ್ಯೆ ಇದೆ ರೈತರದ್ದು. ಇದನ್ನೇ ನಾವು ಈಗ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿರೋದಿದೆ. ಆಯಿತಾ, ನಾವು ಇನ್ನೇನು ಬೇಕಿಲ್ಲ, ಅವ್ರು ಮಳೆ ಅಂತ ಬಂದು ನೀರನ್ನು ಕೊಟ್ಬಿಟ್ರೆ ಹೆಂಗೆ ಬದುಕಿ ಅಂತಾರೆ ಅಂತ. ಸೊ ಇದರಲ್ಲಿ ₹1 ಏನಾದರೂ ಅವ್ಯವಹಾರದ್ದು ಮುಂಚೆಯಿಂದ ಹೇಳ್ಕೊಂಬಂದಿವಿ, ಅದನ್ನು ಪಾಲಿಸ್ತಾ ಇದ್ದೀರಿ. ಸೊ ಈ ವಿಷಯದಲ್ಲಿ ನಾವು ಝೀರೋ ಟಾಲರೆನ್ಸ್, ಆಯಿತಾ, ಕಾಂಪ್ರಮೈಸ್ ಇಲ್ಲ. ಅದಕ್ಕೋಸ್ಕರ ಇದು ನೇರವಾಗಿ ಅವ್ರಿಗೆ ಹುಡುಗ ಅಂತ ಇಲ್ಲ, ನಿನ್ಗೆ ಅರ್ಥ ಆಗೈತಲ್ಲ, ಅಷ್ಟೇ ಅರ್ಥ ಆಯ್ತಾ? ಸರಿ, ಮತ್ತೆ ಹೇಳೋದೇನು ಈ ವಿಷಯದಲ್ಲಿ ನಮಗೆ ರಾಜಿ ಇಲ್ಲ. ನಮಸ್ಕಾರ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇವರ ವತಿಯಿಂದ 21-22, 22-23ನೇ ಸಾಲಿನ ಈ ಪಂಪು ಮೋಟ್ರುಗಳು ನಮ್ಮ ರೈತರಿಗೆ ಕೊಡೋದಕ್ಕೆ ಬಾಕಿ ಇದ್ವು. ಸೊ ಅಧಿವೇಶನ ಇರೋದ್ರಿಂದ ಸ್ವಲ್ಪ ಸಮಯಕ್ಕೆ ತಕ್ಕಂಗೆ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಭಾನುವಾರ ಆದರೂ ಕೂಡ ಸಮಯ ಮಾಡಿಕೊಂಡು ರೈತರಿಗೆ ಏನು ಸರ್ಕಾರದಿಂದ ಇವತ್ತೇನು ನಾವು ಉಚಿತವಾಗಿ ಕೊಡೋಂಥದ್ದು ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ. ಮತ್ತು ಇನ್ನೂ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಕೂಡ ಇನ್ನು 25 ಈಗಾಗಲೇ ಎಲ್ಲ ಬೋರು ಎಲ್ಲ ಹೊಡೆದಿದ್ದಾರೆ, ಅವು ಕೊಡೋವಿದ್ದಾವೆ. ಇವತ್ತು ಅಲ್ಲಿ ಸಂಡೂರಲ್ಲಿ ಕಾರ್ಯಕ್ರಮದಿಂದ ಇವತ್ತು ಇಟ್ಕೊಳ್ಳೋಕ್ಕಾಗಲಿಲ್ಲ. ಮುಂದಿನ ವಾರ ಶನಿವಾರ ಇಲ್ಲ ಭಾನುವಾರ ಅದನ್ನು ಮುಗಿಸಿ, ಯಾಕಂದರೆ ನಾಳೆಯಿಂದ 27ವರೆಗೂ ಅಧಿವೇಶನ ಇರೋದ್ರಿಂದ 28-29ಕ್ಕೆ ಅದನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಅದು ಬಿಲ್ಗಳು ಆಗಬೇಕು 31ರೊಳಗೆ, ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಇತ್ತು. ಬಟ್ ಅಲ್ಲಿ ಸಂಡೂರಲ್ಲಿ ಕಾರ್ಯಕ್ರಮ ಇಟ್ಕೊಳ್ಳೋದು ಆಗಿಲ್ಲ. ಮತ್ತು ಇನ್ನೂ 25 ಜೊತೆಗೆ ಇನ್ನೂ ಈ ವರ್ಷ ಕೂಡ ಮತ್ತೆ 25 ಮತ್ತು ಸಾರ್ವಜನಿಕರಿಗೆ, ನಮ್ಮ ರೈತರಿಗೆ ಗಂಗಾ ಕಲ್ಯಾಣ ಪಂಪ್ ಸೆಟ್ಗಳು ಕೂಡ ಮತ್ತೆ ಅನುದಾನ ಬಂದಿದೆ. ಅದು ಕೂಡ ಮತ್ತೆ ಮುಂದಿನ ದಿನಗಳಲ್ಲಿ ಕೊಡೋಂಥ ಕೆಲಸ ಮಾಡ್ತೀವಿ. ಸೊ ಈ ವಿಷಯದಲ್ಲಿ ನಾನು ವಿಶೇಷ ಕಾಳಜಿ ವಹಿಸಿದ್ದೀನಿ. ಈಗೇನು ಕೆರೆ ತುಂಬಿಸಿ ಯೋಜನೆ ಆಗಿದೆ, ಎಲ್ಲ ಕೆರೆಗಳಿಗೆ ನೀರು ಬಂದಿದ್ದಾವೆ. ಈಗ ನಮ್ಮ ಹೊಲಗಳಿಗೆ ನೀರು ಬರಬೇಕು. ಅದು ನಮ್ಮ ರೈತರು ಅಷ್ಟೊಂದು ಸಬಲರಲ್ಲ. ಸ್ವಂತ ಕರೆಂಟ್ ಹಾಕ್ಸ್ಕೊಳ್ಳೋದು, ಮೋಟ್ರ್ ಹಾಕ್ಸ್ಕೊಳ್ಳೋದು, ಪಂಪ್ ಮೋಟ್ರ್ ತಗೊಳ್ಳೋಂಥದ್ದು, ಅವ್ರಿಗೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರದಿಂದ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ
ಸ್ವಲ್ಪ ನೀರಾವರಿ ಯೋಜನೆ ಮಾಡೋದಕ್ಕೋಸ್ಕರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ನಾನು ಹೆಚ್ಚು ಒತ್ತು ಕೊಟ್ಟು ಒಂದು ವಿಶೇಷ ಪ್ಯಾಕೇಜ್ನೊಳಗೆ ಈ ಎಲ್ಲ ನಮ್ಮ ಪೆಂಡಿಂಗ್ ಇರೋ ಎಲ್ಲ ಎಲ್ಲ ಅರ್ಜಿಗಳನ್ನ ಇಲ್ಲೇ ಮಾಡಿರಿ ಅನುದಾನ ಕೊಟ್ಟು ಅಂತೇಳ್ಬಿಟ್ಟು ನಾವೆಲ್ಲರೂ ಮನವಿ ಮಾಡಿದ್ವಿ. ವಿಶೇಷವಾಗಿ ನಾನು ಸರ್ಕಾರಕ್ಕೆ ಜಾಸ್ತಿ ಒತ್ತಡ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮಗೆ ನಿರೀಕ್ಷೆ ಇದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ. ನಮಸ್ಕಾರ. ವಾಲ್ಮೀಕಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇವರ ವತಿಯಿಂದ 21, 22, 22, 23ನೇ ಸಾಲಿನ ಈ ಪಂಪು ಮೋಟ್ರುಗಳು ನಮ್ಮ ರೈತರಿಗೆ ಕೊಡೋದಕ್ಕೆ ಬಾಕಿ ಇದ್ವು. ಅಧಿವೇಶನ ಇರೋದ್ರಿಂದ ಸ್ವಲ್ಪ ಸಮಯಕ್ಕೆ ತಕ್ಕಂಗೆ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಭಾನುವಾರ ಆದರೂ ಕೂಡ ಸಮಯ ಮಾಡಿಕೊಂಡು ರೈತರಿಗೆ ಏನು ಸರ್ಕಾರದಿಂದ ಇವತ್ತೇನು ನಾವು ಉಚಿತವಾಗಿ ಕೊಡೋಂಥದ್ದು ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ. ಮತ್ತು ಇನ್ನೂ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಕೂಡ ಇನ್ನು 25 ಈಗಾಗಲೇ ಎಲ್ಲ ಬೋರು ಎಲ್ಲ ಹೊಡೆದಿದ್ದಾರೆ, ಅವು ಕೊಡೋವಿದ್ದಾವೆ. ಇವತ್ತು ಅಲ್ಲಿ ಸಂಡೂರಲ್ಲಿ ಕಾರ್ಯಕ್ರಮದಿಂದ ಇವತ್ತು ಇಟ್ಕೊಳ್ಳೋಕ್ಕಾಗಲಿಲ್ಲ. ಮುಂದಿನ ವಾರ ಶನಿವಾರ ಇಲ್ಲ ಭಾನುವಾರ ಅದನ್ನು ಮುಗಿಸಿ, ಯಾಕಂದರೆ ನಾಳೆಯಿಂದ 27ವರೆಗೂ ಅಧಿವೇಶನ ಇರೋದ್ರಿಂದ 28, 29ಕ್ಕೆ ಅದನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಅದು ಬಿಲ್ಗಳು ಹಾಕಬೇಕು 31ರೊಳಗೆ, ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಇತ್ತು. ಬಟ್ ಅಲ್ಲಿ ಸಂಡೂರಲ್ಲಿ ಕಾರ್ಯಕ್ರಮ ಇಟ್ಕೊಳ್ಳೋದು ಆಗಿಲ್ಲ. ಮತ್ತು ಇನ್ನೂ 25 ಜೊತೆಗೆ ಇನ್ನೂ ಈ ವರ್ಷ ಕೂಡ ಮತ್ತೆ 25 ಮತ್ತು ಸಾರ್ವಜನಿಕರಿಗೆ ನಮ್ಮ ರೈತರಿಗೆ ಗಂಗಾ ಕಲ್ಯಾಣ ಪಂಪ್ ಸೆಟ್ಗಳು ಕೂಡ ಮತ್ತೆ ಅನುದಾನ ಬಂದಿದೆ. ಅದು ಕೂಡ ಮತ್ತೆ ಮುಂದಿನ ದಿನಗಳಲ್ಲಿ ಕೊಡೋಂಥ ಕೆಲಸ ಮಾಡ್ತೀವಿ. ಸೊ ಈ ವಿಷಯದಲ್ಲಿ ನಾನು ವಿಶೇಷ ಕಾಳಜಿ ವಹಿಸಿದ್ದೀನಿ. ಈಗೇನು ಕೆರೆ ತುಂಬಿಸಿ ಯೋಜನೆ ಆಗಿದೆ, ಎಲ್ಲ ಕೆರೆಗಳಿಗೆ ನೀರು ಬಂದಿದ್ದಾವೆ. ಈಗ ನಮ್ಮ ಹೊಲಗಳಿಗೆ ನೀರು ಬರಬೇಕು. ಅದು ನಮ್ಮ ರೈತರು ಅಷ್ಟೊಂದು ಸಬಲರಲ್ಲ. ಸ್ವಂತ ಕರೆಂಟ್ ಹಾಕ್ಸ್ಕೊಳ್ಳೋದು, ಮೋಟ್ರ್ ಹಾಕ್ಸ್ಕೊಳ್ಳೋದು, ಪಂಪ್ ಮೋಟ್ರ್ ತಗೊಳ್ಳೋಂಥದ್ದು, ಅವ್ರಿಗೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರದಿಂದ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಸ್ವಲ್ಪ ನೀರಾವರಿ ಯೋಜನೆ ಮಾಡೋದಕ್ಕೋಸ್ಕರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ನಾನು ಹೆಚ್ಚು ಒತ್ತು ಕೊಟ್ಟು ಒಂದು ವಿಶೇಷ ಪ್ಯಾಕೇಜ್ನೊಳಗೆ ಈ ಎಲ್ಲ ನಮ್ಮ ಪೆಂಡಿಂಗ್ ಇರೋ ಎಲ್ಲ ಎಲ್ಲ ಅರ್ಜಿಗಳನ್ನ ಇಲ್ಲೇ ಮಾಡಿರಿ ಅನುದಾನ ಕೊಟ್ಟು ಅಂತೇಳ್ಬಿಟ್ಟು ನಾವೆಲ್ಲರೂ ಮನವಿ ಮಾಡಿದ್ವಿ. ವಿಶೇಷವಾಗಿ ನಾನು ಸರ್ಕಾರಕ್ಕೆ ಜಾಸ್ತಿ ಒತ್ತಡ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮಗೆ ನಿರೀಕ್ಷೆ ಇದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ.